ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಸ್ನೇಹಿತರೆ. ಈಗಾಗಲೇ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ವಿದ್ಯಾಪ್ರವೇಶದ ಮಾದರಿ ವೇಳಾಪಟ್ಟಿನೂ ಕೂಡ ಈಗಾಗಲೇ ನಾನು ಹಂಚ್ಕೊಂಡಿದ್ದೆ, ಯಾವ್ಯಾವ ಅವಧಿಯಲ್ಲಿ ಯಾವ್ಯಾವ ರೀತಿ ನಾವು ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಸೊ ಅದಕ್ಕೆ ಪೂರಕವಾಗಿ ವಿದ್ಯಾಪ್ರವೇಶವನ್ನು ನಿರ್ವಹಣೆಯನ್ನು ಮಾಡ್ತಿರ್ತಕ್ಕಂಥ ಶಿಕ್ಷಕ ಬಂಧುಗಳು ಯಾವೆಲ್ಲ ದಾಖಲೆಗಳನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಬನ್ನಿ ವಿದ್ಯಾಪ್ರವೇಶದಲ್ಲಿ ನಿರ್ವಹಿಸಬೇಕಾದ ದಾಖಲೆಗಳನ್ನು ನಾವು ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ. ಭಾಳ ಮುಖ್ಯವಾಗಿ ವಿದ್ಯಾಪ್ರವೇಶದಲ್ಲಿ 4 ದಾಖಲೆಗಳನ್ನು ನಾವು ನಿರ್ವಹಣೆಯನ್ನು ಮಾಡ್ತೀವಿ. ತಮಗೆಲ್ಲರೂ ಕೂಡ ಪರಿಚಯ ಇರುವ ರೀತಿಯಲ್ಲಿ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೀತಕ್ಕಂಥ ಒಂದು ಚಟುವಟಿಕೆ ಇದಾಗಿದೆ ಅಂತಕ್ಕಂಥದ್ದು. ಒಟ್ಟು 40 ದಿನಗಳ ಕಾಲ ವಿದ್ಯಾಪ್ರವೇಶ ನಡೆಯುತ್ತೆ ಅಂತಕ್ಕಂಥದ್ದು. ಜುಲೈ 18ನೇ ತಾರೀಕು ತನಕ ವಿದ್ಯಾಪ್ರವೇಶ ಚಟುವಟಿಕೆಗಳು ಸಾಗ್ತಾ ಹೋಗ್ತವೆ ಅಂತಕ್ಕಂಥದ್ದು. ಅದರಲ್ಲಿ ನಾವು ನಿರ್ವಹಣೆಯನ್ನು ಮಾಡಬೇಕಾಗ್ತಕ್ಕಂಥದ್ದು ಏನು ನಲಿಕಲಿ ಕೊಠಡಿ ಇರುತ್ತೆ, ಆ ನಲಿಕಲಿ ಕೊಠಡಿಯಲ್ಲಿ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂಥ ವೇಳಾಪಟ್ಟಿನೂ ಕೂಡ ನಲಿಕಲಿ ದೈನಂದಿನ ವೇಳಾಪಟ್ಟಿಯ ಜೊತೆಯಲ್ಲಿ ಪೇಸ್ಟನ್ನು ಮಾಡಬೇಕಾಗುತ್ತೆ. ಮತ್ತು ಮುಖ್ಯ ಶಿಕ್ಷಕರ ಕಚೇರಿಯಲ್ಲೂ ಕೂಡ ಈ ವೇಳಾಪಟ್ಟಿ ಲಭ್ಯ ಇರಬೇಕಾಗುತ್ತೆ. ಜೊತೆಗೆ ಶಿಕ್ಷಕರ ಬಳಿಯೂ ಕೂಡ ಇದ್ದರೆ ಒಳ್ಳೆಯದು ಅಂತಕ್ಕಂಥದ್ದು. ಇನ್ನು 2ನೇದು ವಿದ್ಯಾಪ್ರವೇಶದ ದಿನಚರಿ. ಇದನ್ನು ನಿರ್ವಹಣೆಯನ್ನು ಮಾಡ್ತಿರ್ತಕ್ಕಂಥ ಶಿಕ್ಷಕ ಬಂಧುಗಳು ವಿದ್ಯಾಪ್ರವೇಶದ ದಿನಚರಿಯನ್ನು ಒಂದು ನೋಟ್ಬುಕ್ಕಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ರೆಡಿ ಪ್ರಿಂಟೆಡ್ ಹಾಳೆಯಲ್ಲೂ ಕೂಡ ಈ ದಿನಚರಿಯನ್ನು ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ. ಒಬ್ಬರೇ ಶಿಕ್ಷಕರು ವಿದ್ಯಾಪ್ರವೇಶದ ದಿನ ಚಟುವಟಿಕೆಗಳ ನಿರ್ವಹಣೆಯನ್ನು ಮಾಡಬೇಕಂತಕ್ಕಂಥ ಪ್ರಶ್ನೆಯೂ ಕೂಡ ಉದ್ಭವಿಸ್ಬೋದು. ಸಿಂಗಲ್ ಟೀಚರ್ ಇದ್ದರೆ ಒಬ್ಬರೇ ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ಇಬ್ಬರು ಟೀಚರ್ ಇದ್ದರೆ ಬೆಳಗಿನ ಅವಧಿ ಅಥವಾ ಮಧ್ಯಾಹ್ನದ ಅವಧಿಯನ್ನು ಹಂಚ್ಕೊಂಡಿರ್ತಾರೆ. ಯಾರು ಯಾವ ಅವಧಿಯಲ್ಲಿ ಆ ಒಂದು ನಲಿಕಲಿ ಯೂನಿಟಿಗೆ ಹೋಗ್ತಾರೆ, ಅಂದರೆ ಒಂದು ಯೂನಿಟಲ್ಲಿ ಒಂದು ಅವಧಿ ಅಂತೇಳಿದರೆ 80 ನಿಮಿಷ ಅಂತೇಳಿದರೆ 2 ಅವಧಿಯನ್ನು ನಿಗದಿಗೊಳಿಸಲಾಗಿದೆ. ಆಗ ಹೋದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಶಿಕ್ಷಕರು ಆ 2 ಅವಧಿಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಯಾರು ವಿದ್ಯಾಪ್ರವೇಶದ ಅವಧಿಯನ್ನು ನಿರ್ವಹಣೆಯನ್ನು ಮಾಡ್ತಾರೋ ಅವರು ದಿನಚರಿಯನ್ನು ಬರಿತಾ ಹೋಗಬೇಕಾಗುತ್ತೆ. ಇನ್ನು 40 ದಿನಗಳ ಚಟುವಟಿಕೆಗಳ ವೇಳಾಪಟ್ಟಿನೂ ಕೂಡ ಇರಬೇಕಾಗುತ್ತೆ. 1ನೇ ದಿನದಿಂದ 40ನೇ ದಿನದವರೆಗೆ ಒಟ್ಟು 8 ಅವಧಿಗಳಲ್ಲಿ ಯಾವೆಲ್ಲ ಚಟುವಟಿಕೆಗಳು ನಿರ್ವಹಣೆ ಆಗ್ತವೆ ಅಂತಕ್ಕಂಥ ಒಂದು ಕೋಷ್ಟಕ ಇದೆ. ಆ ಕೋಷ್ಟಕವು ಕೂಡ ನಲಿಕಲಿ ಕೊಠಡಿಯಲ್ಲಿ ಇರಬೇಕಾಗುತ್ತೆ. ಇನ್ನು ಸಮಗ್ರ ಮೌಲ್ಯಮಾಪನ ಹಾಳೆ ಅಂತಕ್ಕಂಥದ್ದು ಇದು 40ನೇ ದಿನ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇದು ಇಂಡಿವಿಜುವಲ್ ಪ್ರತಿಯೊಂದು ಮಗುವಿಗೂ ಕೂಡ ಇದು ಇರುತ್ತೆ. ಈ ಒಂದು ಮೌಲ್ಯಮಾಪನ ಹಾಳೆಯನ್ನು ಅವರ ಒಂದು ಕೃತಿ ಸಂಪುಟದಲ್ಲಿ ಇದನ್ನು ತೂಗಾಕಬೇಕಾಗುತ್ತೆ ಅಂತಕ್ಕಂಥದ್ದು. ಕೃತಿ ಸಂಪುಟದಲ್ಲಿ ಅದನ್ನು ಹಾಕಬೇಕಾಗುತ್ತೆ. ಜೊತೆಗೆ ಏನು ಪ್ರತಿಬಿಂಬ ಅಂತಕ್ಕಂಥದ್ದಿದೆ, ಪ್ರತಿ ಶನಿವಾರ ಮಾಡ್ತಕ್ಕಂಥ ಅಥವಾ 6ನೇ ದಿನ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಪ್ರತಿಬಿಂಬ ಚಟುವಟಿಕೆ ಹಾಳೆಯೂ ಕೂಡ ಒಂದು ಕೃತಿ ಸಂಪುಟದಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ. ಇವೆಲ್ಲವೂ ಕೂಡ ಇಂಡಿವಿಜುವಲಲ್ಲಿ ನಿರ್ವಹಣೆಯನ್ನು ಆಗ್ತಕ್ಕಂಥ ಕಲಿಕಾ ಹಾಳೆ ಅನ್ನೋದಕ್ಕಿಂತಲೂ ಕೂಡ ಮೌಲ್ಯಮಾಪನದ ಹಾಳೆಗಳಾಗಿರ್ತವೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇವಿಷ್ಟು ಕೂಡ ವಿದ್ಯಾಪ್ರವೇಶದಲ್ಲಿ ನಿರ್ವಹಿಸಬೇಕಾಗಿರ್ತಕ್ಕಂಥ ದಾಖಲೆಗಳಾಗಿರ್ತವೆ. ಮುಂದಿನ ವಿಡಿಯೋದಲ್ಲಿ ವಿದ್ಯಾಪ್ರವೇಶದ ದಿನಚರಿಯನ್ನು ಯಾವ ರೀತಿ ಬರೀತಕ್ಕಂಥದ್ದು, 40 ದಿನಗಳ ಚಟುವಟಿಕೆಗಳ ವೇಳಾಪಟ್ಟಿ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಮತ್ತು ಸಮಗ್ರ ಮೌಲ್ಯಮಾಪನ ಹಾಳೆಯಲ್ಲಿ ಭರ್ತಿಯನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಎಲ್ಲರೂ ಕೂಡ ನಮಸ್ತೆ.